ಈ ಎಲ್ಲ ವೇದಶಾಸ್ತ್ರಗಳಲ್ಲಿ ಹನುಮಂತನ ಸ್ವರೂಪ ಅಂದರೆ ಮೂಲ ರೂಪ, ವಾಯು ರೂಪ, ಅದೇನು ಪ್ರಾಣದೇವ ಅಂತ ಹೇಳ್ತೀವಿ, ಅದರ ಬಗ್ಗೆ ಅದರಲ್ಲಿರೋ ಒಂದು ಅಂಶ ಅಷ್ಟೇ ಹನುಮಂತ ಅಂದರೆ ಅವನು ನಮ್ಮೊಳಗಡೆನೇ ಇದ್ದಾನೆ, ನಮ್ಮ ಜೊತೆಗೆ ಇರುವಂತಹ ತತ್ವ, ಆ ಪ್ರಾಣ ತತ್ವ ಅನ್ನೋದ್ರದ್ದು ಬಗ್ಗೆ ವೇದಗಳಲ್ಲಿ ಏನು ಉಲ್ಲೇಖ ಇದೆ? ಈಗ ಮಹಾಭಾರತ ನಮಗೆ ಉಲ್ಲೇಖ ಕೊಡುವುದು ದೇವಶ್ರೇಷ್ಠಸ್ತು ಮಾರುತಃ ಅಂತ, ಪ್ರಾಣೋ ಬಲವತಾಂ ಶ್ರೇಷ್ಠ ಅಂತ. ಹಾಗಾಗಿ ಮೊದಲು ನಾವು ಪಂಚಮ ವೇದದ ವಿಷಯವನ್ನು ತಲೆಗಿಟ್ಟುಕೊಂಡ್ರೆ, ರಾಮಾಯಣದಲ್ಲೂ ಮುಕ್ತಾಯದ ಹಂತದಲ್ಲಿ ಹನುಮಂತನನ್ನ ವಾಲ್ಮೀಕಿಗಳು ಮುಂದೆ ಇವನು ಕ್ಷತ್ರಿಯನಾಗಿ ಹುಟ್ಟುತ್ತಾನೆ ಅಂತ ಉಲ್ಲೇಖ ಮಾಡುತ್ತೆ. ಮತ್ತೆ ಮಹಾಭಾರತ ಭೀಷ್ಮಾಚಾರ್ಯರ ಮೂಲಕ ಈ 5 ಜನ ಪಾಂಡವರು ಭೀಷ್ಮರಿಂದ ಉಪದೇಶ ಪಡೆಯುವಾಗ ನೀವೇ ಮುಂದೆ ಸನ್ಯಾಸದಲ್ಲಿ ಇದ್ದು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀರಿ ಅಂತ ಅಲ್ಲಿ ಮುಂದೆ ಏನು ವಾಕಾನುವಾಕ ವ್ಯಾಖ್ಯಾನ ಕರ್ತ, ನೀವು ಅನುವ್ಯಾಖ್ಯಾನ, ವ್ಯಾಖ್ಯಾನ ಇತ್ಯಾದಿ ಅನೇಕ ಗ್ರಂಥಗಳನ್ನು ಬರೆಯುವಂತಹ ಸನ್ಯಾಸ ಧರ್ಮವನ್ನು ಪಾಲಿಸುವವರಾಗ್ತೀರಿ ಅಂತ ಭೀಷ್ಮಾಚಾರ್ಯ ಇವತ್ತಿಗೂ ಅದು ಮಹಾಭಾರತದಲ್ಲಿದೆ. ಕೊನೆಯಲ್ಲಿ ಸಿಗುತ್ತೆ, ಅಂದ್ರೆ ಶಾಂತಿ ಪರ್ವದ ಮುಗಿದು ಅನುಶಾಸನ ಪರ್ವದ ಮಧ್ಯದಲ್ಲೆಲ್ಲೋ ಸಿಗುತ್ತೆ. ಹಾಗಾಗಿ ಇದು ಪಂಚಮ ವೇದದಲ್ಲಿ ಉಲ್ಲೇಖ ಇದೆ. ಇನ್ನು ವೇದಗಳಲ್ಲಿ ಪ್ರಾಣನ ಬಗ್ಗೆ ಎಲ್ಲ ಕಡೆ ಇದೆ, ಇಲ್ಲದ ಜಾಗ ಇಲ್ಲ ಅಂತ ಹೇಳಬೇಕಷ್ಟೇ. ಆದರೆ ಸ್ಪಷ್ಟವಾಗಿ ಹನುಮನ, ಭೀಮನ, ಮಧ್ವನ ಉಲ್ಲೇಖ ಬರುವಂಥದ್ದು ಬಳಿತಾ ಸೂಕ್ತದಲ್ಲಿ. ದೇವ ಅನಯಂತ ಸಸ್ರುತಃ ಅಂತ ಹೇಳುವಾಗ ಸೀತೆಗೆ ಧೇನ ಸಂದೇಶವನ್ನು ಕೊಟ್ಟ ರೂಪ ಅಂತ ಹನುಮಂತನನ್ನು ನೆನಪಿಸುತ್ತೆ. ಪೃಕ್ಷೋಭ ಪುಃಪಿತುಮಾನ್ ದ್ವಿತೀಯ ಅಂದರೆ ಎರಡನೇದು, ಪೃಕ್ಷ ಅಂದರೆ ಪೃತನಾಕ್ಷಯಕಾರಿತ್ವ, ಮಹಾಸೇನೆಯ ನಾಶವನ್ನು ಒಬ್ಬನೇ ನಿಂತು ಮಾಡಿದವ ಭೀಮಸೇನ. ಹಾಗಾಗಿ ಇದು ಭೀಮನ ಕಥೆ. ಮಧ್ವ ಆಧವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ. ಆಮೇಲೆ ಇವನನ್ನ ಯೋಷಣ ಹೆಣ್ಣು ಮಕ್ಕಳು ಮಾತರಿಶ್ವನನ್ನ ಹೆತ್ತರು ಅಂತನ್ನುವ ಮಾತು ಬರುತ್ತೆ. ಅಂದ್ರೆ ಮಧ್ವ ಅನ್ನುವ ರೂಪದಿಂದ ಯತಿಯಾಗಿ ಸಕಲ ವೇದಶಾಸ್ತ್ರಗಳ ಬಲ್ಲವನಾಗಿ ಲೋಕದಲ್ಲಿ ಜ್ಞಾನದ ಪ್ರಸಾರ ಮಾಡ್ತಾನೆ ಅಂತನ್ನುವ ಉಲ್ಲೇಖವನ್ನ ನಾವು ಬಳಿತಾ ಸೂಕ್ತದಲ್ಲಿ, ಅದಕ್ಕೆ ಪ್ರಾಣಾಗ್ನಿ ಸೂಕ್ತ ಅಂತಾನು ಕರೀತಾರೆ. ಇಂಥ ಸೂಕ್ತಗಳು ಅಥರ್ವ ವೇದದಲ್ಲಿ, ಯಜುರ್ವೇದದಲ್ಲಿ, ಋಗ್ವೇದದಲ್ಲಿ ಅನೇಕ ಕಡೆ ಬರುತ್ತೆ. ಪ್ರಾಣನ ಚಿಂತನೆ ಬಹಳಷ್ಟು ಸಿಗುತ್ತೆ. ಆದರೆ ಹನುಮಂತ ಅಂತನ್ನುವ ನೇರ ಅವತಾರದ ಉಲ್ಲೇಖ ಬರುವುದು ಬಹಳ ಕಮ್ಮಿ. ಅದು ಒಂಥರ ಮುಗುಮ್ಮಾಗಿ ಹೇಳುತ್ತೆ. ಅಂದ್ರೆ ಅಲ್ಲಿ ಸೀತೆಗೆ ಸಂದೇಶವನ್ನು ಮುಟ್ಟಿಸಿದವ ಅಷ್ಟೇ ಬರುತ್ತೆ. ಆದ್ರೆ ಹನುಮಂತ ಅಂತ ಹೆಸರು ಹೇಳಿ ಬರಲ್ಲ, ಅವನ ಕಾರ್ಯದ ಮೂಲಕ ರಾಮನ ಸೇವೆ ಮಾಡಿದವ ಅನ್ನುವ. ವೇದಗಳು ಇರಬೇಕಾಗಿದ್ದೇ ಕ್ರಿಪ್ಟಿಕ್ ಫಾರ್ಮ್ ಆದ್ರಿಂದ. ಯಾಕೆಂದ್ರೆ ಪರೋಕ್ಷ ಪ್ರಿಯ ಇವ ಹಿ ವೇದ. ವೇದಗಳು ಯಾವತ್ತು ದೇವತೆಗಳು ಹಾಗೆ, ವೇದಗಳು ಹಾಗೆ ನೇರವಾಗಿ ಯಾವುದನ್ನು ಹೇಳಲ್ಲ. ನಮ್ಗೆ ತಲೆ ಇದೆ ಅಲ್ವಾ, ಕೊಟ್ಟದ್ದು ಯಾಕೆ, ಅದನ್ನು ರುಚಿ ಮಾಡಿ ಅದು ಕಷ್ಟಪಟ್ಟು ಗೇನ್ ಮಾಡಿದಾಗ ನೆನಪಿರುತ್ತೆ. ಇಷ್ಟಪಡದೆ ಸುಮ್ಮನೆ ಅದನ್ನು ರೆಡಿ ಟು ಈಟ್ ಅಂತ ಕೊಟ್ರೆ ಏನ್ ತಿಂದ್ವಿ ಅಂತಾನೆ ಸಂಜೆಗೆ ಮರೆತೋಗುತ್ತೆ ಬೆಳಿಗ್ಗೆ ತಿಂದದ್ದು. ಹಾಗಾಗಿ ಅದನ್ನ ನಾವೇ ಕುಕ್ಕು ಮಾಡಿ ಸರಿಯಾದ ಅನುಭವದ ಅಡುಗೆ ಮಾಡಿದಾಗ ಅದು ಒಳಗೆ ಕೂಡುತ್ತೆ ಅನ್ನೋ ದೃಷ್ಟಿಯಿಂದ ವೇದಗಳು ಪರೋಕ್ಷ ದೃಷ್ಟಿಯಿಂದಲೇ ಹೇಳ್ತಾರೆ. ಆದರೆ ಬಹಳಷ್ಟು ಕಡೆಗಳಲ್ಲಿ ಹನುಮಂತನ ಉಲ್ಲೇಖ, ಭೀಮನ ಉಲ್ಲೇಖಗಳು ಬರ್ತವೆ. ಆದರೆ ಪ್ರಾಣನ ಉಲ್ಲೇಖ ಸ್ಪಷ್ಟವಾಗಿ ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ತೆರೆದು ತೋರ್ತವೆ. ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತ ಈ ಐತರೆಯ ಉಪನಿಷತ್ತು ಕೂಡ ಪ್ರಾಣನ ಮಹಿಮೆಯನ್ನು ಹೇಳುತ್ತೆ. ಒಟ್ಟು ಹನುಮಂತನ ಈ ಚಿತ್ರಣದ ಮೂಲಕ ಪ್ರಾಣನ ಮಹಿಮೆಗಳೇ ನಮಗೆ ಗೊತ್ತಾಗುವುದು. ಬುದ್ಧಿ, ಬಲಂ, ಯಶಃ, ಧೈರ್ಯಂ, ಆಮೇಲೆ ಅರೋಗತ, ನಿರ್ಭಯತ್ವಂ, ಅರೋಗತ, ಅಜಾಡ್ಯಂ, ವಾಕ್ಪಟುತ್ವಂಚ ಅಂತ. ಇದನ್ನ ಇನ್ನೊಂದು ಪಾಠದಲ್ಲಿ ಮೂಲ ಗ್ರಂಥಗಳಲ್ಲಿ ನೋಡುವಂಥದ್ದು. ಅದನ್ನ ಮೊನ್ನೆ ಶತಾವಧಾನಿ ರಾಮನಾಥಾಚಾರ್ಯರು ಕೂಡ ಬಿಡಿಸಿ ಹೇಳಿದ್ರು. ಸುಧಾರ್ಢ್ಯಂ ವಾಕ್ಸ್ಫುರತ್ವಂಚ, ವಾಕನ್ನು ಹೊಳೆಸುವವ ಮತ್ತು ದೇಹದಲ್ಲಿ ದಾರ್ಢ್ಯವನ್ನ ತುಂಬುವವ ಅಂತ. ಅಂದ್ರೆ ಅದು ಪ್ರಾಣನ ವಿಶೇಷ ಅನುಗ್ರಹ ಅನ್ನುವ ದೃಷ್ಟಿಯಿಂದ. ಹಾಗಾಗಿ ಹನುಮಂತನ ಚಿಂತನೆ ನೀವು ಈ ಕಥೆ ತುಂಬ ನೋಡಿದ್ರೆ ಅವನ ಬುದ್ಧಿವಂತಿಕೆಯ ಘಟನೆಗಳು ತುಂಬ ಬರ್ತವೆ. ಬಲ ಪ್ರದರ್ಶನದ್ದು ಹಾರಿದ ಪ್ರಕರಣದಲ್ಲಿ ಬರುತ್ತೆ. ಯಶಸ್ಸು ಅವನ ಬಗ್ಗೆ ಎಲ್ಲ ಕಡೆಗೂ ಹಬ್ಬಿದ್ದು ನಮಗೆ ಗೊತ್ತಾಗುತ್ತೆ. ಧೈರ್ಯ ಅಂತೂ ಕೇಳುದು ಬೇಡ, ಒಬ್ಬನೇ ಹೋಗಿ ಬಂದದ್ದು ಆ ರಾಕ್ಷಸರ ಪಡೆಯ ನಡುವೆ. ಕೇಳ್ತಾರೆ ಯಾರು, ನಿಂಗೆ ಭಯ ಆಗ್ಲಿಲ್ಲ, ಅನಾಥನ ಹಾಗೆ ಹೋಗಿ ಬಂದ್ಯಲ್ಲ. ಅನಾಥ ಅಲ್ಲ, ನಾನು ಅನಾಥನಾಗಿ ಇರುವವ. ರಾಮನ ಜೊತೆಗಿದ್ದಾಗ ರಾಮಾಯ ಶಾಶ್ವತ ಸುಬಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹಾರಣವಾಯ. ಅವನು ರಾಮನಿಗೆ ನಮಸ್ಕರಿಸಿ ಆಕಾಶಕ್ಕೆ ಹಾರುವಾಗ ರಾಮ ನನ್ನ ಜೊತೆಗಿದ್ದಾನೆ ಅನ್ಕೊಂಡೇ ಹೋದದ್ದು. ಇದು ಮಧ್ವಾಚಾರ್ಯರು ಅವರ ಬದುಕಿನಲ್ಲಿ ಚಿಕ್ಕಂದಿನಲ್ಲಿ ತೋರಿಸಿದ. ಅಪ್ಪ ಎಲ್ಲೋ ಅಮ್ಮ ಎಲ್ಲೋ ಒಂದು ಮನೆಯ ಕಾರ್ಯಕ್ರಮಕ್ಕೆ ಹೋದ್ರೆ ಒಬ್ಬನೇ ಹುಡುಗ ಬಂದ್ಬಿಟ್ಟಿದ್ದಾನೆ. ಅಪ್ಪ ಕೇಳಿದ್ರು, ಭಯ ಆಗ್ಲಿಲ್ಲ? ಇಲ್ಲಪ್ಪ,
ನನ್ನನ್ನ ಕೊಡವೂರಿನ ತನಕ ಒಬ್ರು ದೇವ್ರು ಕರ್ಕೊಂಬಂದ್ರು, ಕೊಡವೂರಿನಿಂದ ಬನ್ನಂಜೆಗೆ ಅಲ್ಲಿಯ ದೇವ್ರು ಕರ್ಕೊಂಬಂದು, ಅಲ್ಲಿಂದ ಅನಂತಾಸನಕ್ಕೆ ಅಲ್ಲಿಯ ದೇವ್ರು ಕರ್ಕೊಂಬಂದ್ರು, ನಾನು ಎಲ್ಲಿ ಒಬ್ಬನೇ ಬಂದೆ. ಇದು ಹನುಮಂತನದ್ದೇ ಮಾತು. ಅಂದ್ರೆ 3 ಅವತಾರಗಳಲ್ಲಿ ಕೆಲವು ಸಮಾನ ಅಂಶಗಳನ್ನ ಸ್ವಲ್ಪ ಗಮನಿಸಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಹೀಗೆ ಹನುಮಂತ ಬದುಕಿನುದ್ದಕ್ಕೂ ನಮಗೆ ಈ ಕ್ವಾಲಿಟಿಗಳನ್ನ ಸಂಪಾದನೆ ಮಾಡಲಿಕ್ಕೆ ಬೇಕಿರುವಂತಹ ತನ್ನ ಕಥೆಗಳ ಮೂಲಕ ಅದರ ಸಾಮರ್ಥ್ಯ ತನ್ನಲ್ಲಿ ಇದೆ ಅಂತ ತೋರಿಸುವಂತಹ ಘಟನೆಗಳು ನಾವು ನೋಡ್ತೀವಿ. ಇನ್ನು ಅರೋಗತ ಅನ್ನೋದು ಸಹಜ. ಅವನ ಪ್ರಾಣ ಇದ್ರೇನೆ ಪ್ರಾಣಾಯಾಮ ಪರಂಬಲಂ, ಪ್ರಾಣಾಯಾಮ ಮಾಡಿದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇನ್ನು ಮಾತಿನ ಮಲ್ಲ ಅಂತ ಅನ್ನೋದನ್ನು ಹೇಳಬೇಕಾಗಿಲ್ಲ, ರಾಮನೇ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಇನ್ನು ದಾರ್ಢ್ಯತೆಯ ಬಗ್ಗೆ ನಾವು ಬಿಡಿಸ್ಬೇಕಾಗಿಲ್ಲ. ಮತ್ತೆ ಅಜಾಡ್ಯ ಅಂತ ಇಟ್ಕೊಂಡ್ರೆ ಅವನು ಯಾವತ್ತೂ ಜಡನಾಗಿ ಕೂತವನೇ ಅಲ್ಲ, ಏನಂದ್ರೂ ಕ್ರಿಯಾಶೀಲ. ಎಲ್ಲಾ ಪ್ರಾಣ ಅಂದ್ರೆ ಮೂವ್ಮೆಂಟ್ ಅಂತ ಅರ್ಥ. ಅವನಿದ್ರೆ ನಾವು ಮೂವ್ ಆಗ್ತೀವಿ, ಇಲ್ಲಾಂದ್ರೆ ನಮ್ದು ಮೂವ್ಮೆಂಟ್ ಇಲ್ಲ ಅಂತ ಆಗುತ್ತೆ. ಹೀಗೆ ನಮಗೆ ಹನುಮಂತನ ಸ್ಮರಣೆಯಿಂದ ಈ ಶ್ಲೋಕ ಹೇಳಿದ್ರೆ ಸಾಕಾಗುದಿಲ್ಲ, ಅಲ್ಲಿ ಹನುಮತ್ ಸ್ಮರಣಾತ್ ಭವೇತ್ ಅಂತಿದೆ. ಹೀಗೆ ಗುಣಗಳಿಂದ ಕೂಡಿದವ ಅಂತ ಹನುಮಂತನ ನಾವು ಸ್ಮರಿಸಿದ್ರೆ ಆ ಗುಣಗಳನ್ನು ಅವನು ನಮಗೆ ನೀಡ್ತಾನೆ. ಅದನ್ನಾಗಿ ಹನುಮಂತನ ಸ್ತೋತ್ರ ಮಾಡಬೇಕಾದ್ರೆ ನಾವು ಈ ಗುಣಗಳಿಂದ ಕೂಡಿದವ ಅಂತ ಅವನ ಜೀವನದ ಆದರ್ಶದ ಘಟನೆಗಳನ್ನು ಜೋಡಿಸಿ ಯೋಚನೆ ಮಾಡಿದರೆ ಖಂಡಿತ ನಮ್ಮ ಬದುಕಿನುದ್ದಕ್ಕೂ ಪ್ರಾಣನ ಹನುಮನ ರೂಪದ ಅನುಸಂಧಾನದ ಅನುಗ್ರಹ ನಮಗೆ ಚೆನ್ನಾಗಾಗುತ್ತೆ. ಅದರಿಂದ ತಿಳಿಯಬೇಕಾದ ಸತ್ಯದ ಗುರಿ ನಮಗೆ ಸ್ಪಷ್ಟ ಆಗುತ್ತೆ ಅಂತ ಹೇಳಬಹುದು. ಹನುಮನಿಗೆ ನಮಗೆಲ್ಲ ಹನುಮ ಅಂದ್ರೆ ಇಷ್ಟ, ಯಾಕೆಂದ್ರೆ ನಮಗೆಲ್ಲದಕ್ಕೂ ಒಂದು ಪ್ರೇರಣಾ ಶಕ್ತಿ ಅವನು. ಆದ್ರೆ ಹನುಮನಿಗೆ ಏನಿಷ್ಟ ಅಂತ, ಏನು ಮಾಡಿದ್ರೆ ಹನುಮ ಒಲಿತಾನೆ? ಹನುಮಂತ ನಮಗೆ ಯಾಕೆ ಇಷ್ಟ ಅನ್ನೋದೊಂದು ಸ್ವಾರಸ್ಯ. ಯಾವಾಗಲೂ ಸಣ್ಣ ಮಕ್ಕಳಿಗೆ ವ್ಯಕ್ತಿಗಳನ್ನ ಹಾಗೆ ಪರಿಚಯಿಸಿದ್ರೆ ಇಷ್ಟ ಆಗುದಿಲ್ಲ. ಈ ಏನಂತಾರೆ ಕಾಮಿಕ್ಗಳು ಅಥವಾ ಈ ಏನಂತಾರೆ ಈ ಕೆಲವೆಲ್ಲ ಚಿತ್ರ, ಕಣ್ಣು ಮೂಗು ಬಾಯಿ ಯಾವುದು ನೆಟ್ಟಿಗೆ ಇಲ್ಲದೆ ಇರುವಂತಹ ಚಿತ್ರಗಳನ್ನೆಲ್ಲ ತೋರಿಸ್ತಾರಲ್ಲ, ಮಕ್ಕಳಿಗೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹನುಮಂತನಂತಹ ಗಣೇಶನಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ನೀವು ಕೇಳಿ, ಸಾಮಾನ್ಯವಾಗಿ ಹನುಮಂತನೋ ಗಣಪತಿಯು ಇಷ್ಟ ಆಗ್ತಾರೆ, ಆಮೇಲೆ ಉಳಿದ ದೇವತೆಗಳು. ಅಂದ್ರೆ ಬುದ್ಧಿ ಬಂದ ಮೇಲೆ ಉಳಿದವ್ರು ಗೊತ್ತಾಗ್ತಾರೆ. ಅದರಿಂದಾಗಿ ತಮ್ಮ ಕ್ಯಾರೆಕ್ಟರ್ ಮೂಲಕವೇ, ತಮ್ಮ ಆಕೃತಿಗಳ ಮೂಲಕವೇ ಸಣ್ಣ ಮಕ್ಕಳಿಗೂ ಹೊಂದುವಂತಹ ಗುಣವಂತಿಕೆಯಿಂದ ಹನುಮಂತ ನಮಗೆ ಪ್ರಸಿದ್ಧ. ಅವನಿಗೆ ಇಷ್ಟ ಆಗುವುದು ಯಾವುದು ಅಂತಂದ್ರೆ, ಹನುಮಂತನನ್ನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಶ್ರೀರಾಮದೂತಂ ಶಿರಸಾ ನಮಾಮಿ, ರಾಮದೂತ ಅಂತ ಸ್ಮರಣೆ ಮಾಡಿದ್ರೆ ಅವನಿಗೆ ಬಹಳ ಖುಷಿ ಆಗುತ್ತಂತೆ. ರಾಮಾಯಣದ ಕಥೆ ಕೇಳಿದ್ರೆ ಅವನಿಗೆ ಬಹಳ ಇಷ್ಟ ಆಗುತ್ತೆ. ಅಂದ್ರೆ ರಾಮಾಯಣ ಅಧ್ಯಯನ ಅನ್ನೋದು ಬಹುಶಃ ನಮಗೆ ರಾಮರಾಜ್ಯದ ಕಡೆಗೆ ನಮ್ಮ ಹೆಜ್ಜೆ ಇಡಬೇಕು ಅಂತಾದ್ರೆ, ಹನುಮಂತನ ಒಲುಮೆ ಆಗ್ಬೇಕು ಅಂತಾದ್ರೆ ರಾಮಾಯಣದ ಅಧ್ಯಯನ ಒಂದು ಸುಲಭವಾದ ದಾರಿ. ಅಂದ್ರೆ ಈ ನಾಳದು ಮೊನ್ನೆ ತಾನೇ ಮುಗಿಯಿತು, ಅಂದ್ರೆ ಹನುಮಂತನ ಜಯಂತಿ ಅಂತ ಇಟ್ಕೊಂಡ್ರೆ ಮುಂದಿನ ಹನುಮಂತ ಜಯಂತಿ ಒಳಗೆ ಒಂದ್ಸರ್ತಿ ಇಡೀ ರಾಮಾಯಣ ಓದ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ ಅವನ ಪೂರ್ಣ ಅನುಗ್ರಹ ಆಗುತ್ತೆ ಅಂತ ನಾವು ಭಾವಿಸಬಹುದು. ಇದು ಬಿಟ್ರೆ ಇನ್ನುಳಿದಂತೆ ನಮ್ಮ ಯಾವುದೇ ಕರ್ತವ್ಯವನ್ನ ಭಗವತ್ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕರ್ತವ್ಯ ಅನ್ನುವ ದೃಷ್ಟಿಯಿಂದ, ಕರ್ತವ್ಯಾನೀತಿ ಮೇ ಪಾರ್ಥ, ಇದನ್ನ ನಾವು ಸ್ಪಷ್ಟವಾಗಿ ಮಾಡಿದರೆ, ಮಾಡಿದ ಪ್ರತಿಯೊಂದು ಸಂದರ್ಭದಲ್ಲೂ ಇದು ಭಗವಂತನಿಗೆ ಸೇರಿದ್ದು ಈ ಕೆಲಸ ಅಂತ ಒಪ್ಪಿಸಿದ್ರೆ ಹನುಮಂತ ಬಹಳ ಇಷ್ಟಪಡ್ತಾನೆ ನಮ್ಮನ್ನ. ಅವನು ಒಮ್ಮೆ ನಮ್ಮನ್ನು ಇಷ್ಟಪಟ್ಟ ಅಂದ್ರೆ ದೇವ್ರ ಹತ್ರ ಅವನು ಇನ್ಫ್ಲುಯೆನ್ಸ್ ಮಾಡ್ತಾನೆ. ಹರಿಯು ಮುನಿದರೆ ಗುರುವು ಪೊರೆವ, ಗುರುವು ಮುನಿದರೆ ಇಲ್ಲ ಯಾರು. ಹಾಗಾಗಿ ಹನುಮ ಗುರು. ಆ ಗುರುಸ್ಥಾನೀಯನಾಗಿ ನಮಗೆ ಹರಿಯನ್ನು ಒಲಿಸುವುದಕ್ಕೆ ಬೇಕಿರುವ ದಾರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಹೆಜ್ಜೆ ಇಡಬೇಕಾದಷ್ಟೇ ನಮ್ಮ ಕೆಲಸ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು ಸಂದೇಶ ನೀವೇನು ಕೊಟ್ರಿ ಅದು ಅದು ನಿಜವಾಗಿ ಎಲ್ಲರೂ ಮಾಡಬಹುದಾದಂತಹದ್ದೊಂದು. ಅಂದರೆ ಈ ಒಂದು ವರ್ಷದಲ್ಲಿ ಒಂದು ಬಾರಿ ಆದರೂ ರಾಮಾಯಣದ ಮೂಲ ಶ್ಲೋಕಗಳನ್ನು ತೆಗೆದು ನೋಡಿ. ಎಷ್ಟೊಂದು ಟ್ರಾನ್ಸ್ಲೇಷನ್ ಸಿಗುತ್ತೆ ಇವತ್ತು ವೆಬ್ಸೈಟಲ್ಲಿ, ಬೇಕಾದಷ್ಟಿದೆ, ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ, ಎಲ್ಲ ಒಂದೊಂದು ಶ್ಲೋಕದ ಅರ್ಥಗಳು ಸಿಗುತ್ತೆ. ಆ ಒಂದು ವರ್ಷದಲ್ಲಿ ಅದನ್ನು ಮಾಡಿ ಅಂತ. ಆವಾಗ ರಾಮಾಯಣ ಓದಷ್ಟು, ರಾಮನ ಚರಿತೆ ಓದಷ್ಟು ತಾವು ಹೇಳೋದು ಈ ಹನುಮಂತ ನಮ್ಮ ಜೊತೆಗೆ ಇರ್ತಾನೆ, ಓದುವಾಗ ನಮ್ಮ ಪಕ್ಕದಲ್ಲಿ ಕೂತಿರ್ತಾನೆ.